ಸೊ ಹಲೋ ಫ್ರೆಂಡ್ಸ್. ಸೊ ಇವತ್ತಿನ ಕ್ಲಾಸ್ದಾಗ ನಾವು ರುಥರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಬಗ್ಗೆ ಸ್ಟಡಿ ಮಾಡೋಣ. ರುಥರ್ಫೋರ್ಡ್ ಅಟಾಮಿಕ್ ಮಾಡೆಲ್. ಸೊ ಫಸ್ಟ್ ಈಗ ರುಥರ್ಫೋರ್ಡ್ ಕಂಡಕ್ಟೆಡ್ ಆ್ಯನ್ ಎಕ್ಸ್ಪೆರಿಮೆಂಟ್ ಕಾಲ್ಡ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್. ಹೌದಾ, ರುಥರ್ಫೋರ್ಡ್ ಏನು ಮಾಡಿದ, ಗೋಲ್ಡ್ ಫಾಯಿಲ್ ಅನ್ನೋ ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಿದ. ಈ ರುಥರ್ಫೋರ್ಡ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟನ್ನು ಯಾಕೆ ಕಂಡಕ್ಟ್ ಮಾಡಿದ ಅಂದರೆ, ಹಿ ಕಂಡಕ್ಟೆಡ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಟು ಡಿಟರ್ಮೈನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಅರೇಂಜ್ಡ್ ವಿದಿನ್ ಆ್ಯನ್ ಆಟಮ್. ಅಂದರೆ ಈ ರುಥರ್ಫೋರ್ಡ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಯಾಕೆ ಮಾಡಿದಂದ್ರೆ, ಅವನು ಒಂದೀಗ ಆಟಮ್ ತೊಗೊಂಡಿವಿ ಅಂದ್ರೆ ಆ ಆಟಮ್ ಒಳಗೆ ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಹೆಂಗೆ ಅರೇಂಜ್ಮೆಂಟ್ ಆಗಿರ್ತೈತಿ, ಅಥವಾ ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗಿರ್ತೈತಿ ಅನ್ನೋದನ್ನು ನೋಡೋ ಸಂಬಂಧ ಅವಾಗ ಗೋಲ್ಡ್ ಫಾಯಿಲನ್ನು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಿದ. ಏನಿದು ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಅಂದ್ರೆ, ಇಲ್ಲಿ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಏನಂದ್ರೆ ಸಿಂಪಲ್ಲಾಗಿ ಒಂದು ಗೋಲ್ಡ್ ಫಾಯಿಲ್ ತೊಗೋದು. ಹೌದಾ, 1 ಮಿನಿಟ್. ಸಿಂಪಲ್ಲಾಗಿ ಗೋಲ್ಡ್ ಫಾಯಿಲ್ ತೊಗೊಂಡ ರುಥರ್ಫೋರ್ಡ್. ಹೌದಾ, ಫಸ್ಟ್ ಇಲ್ಲಿ ಇದು ಫ್ಲೂರೋಸೆಂಟ್ ಅನ್ನೋ ಸ್ಕ್ರೀನ್. ಹೌದಾ, ಇಲ್ಲಿ ಸೆಂಟ್ರ್ ರುಥರ್ಫೋರ್ಡ್ ಏನು ಮಾಡಿದ, ಗೋಲ್ಡ್ ಫಾಯಿಲನ್ನು ಪ್ಲೇಸ್ ಮಾಡಿದ. ಇಲ್ಲಿ ಏನು ಮಾಡಿದ, ಒಂದು ಅಲ್ಫಾ ಸ್ಕ್ಯಾಟ್ರಿಂಗ್ ಸೋರ್ಸ್, ಅಲ್ಫಾ ಪಾರ್ಟಿಕಲ್ಸನ್ನು ಯಾವ ಸ್ಕ್ಯಾಟರ್ ಮಾಡ್ತೈತಿ, ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್. ಹೌದಾ, ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್. ಆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಯಾವುದಂದ್ರೆ ನೀವು ರೇಡಿಯಮ್ ಅಂತ ತೊಗೋಬೋದು ಎಕ್ಸಾಂಪಲಾಗಿ. ಅವೇನು ಮಾಡಿದ, ಈ ರೇಡಿಯೋ ಆ್ಯಕ್ಟಿವ್ ಸೋರ್ಸ್ ಏನೈತಲ್ಲ ಅದರಿಂದ ಪಾರ್ಟಿಕಲ್ಸನ್ನು ಸೆಂಡ್ ಮಾಡಿದ. ಇದಕ್ಕೆ ಇದು ಗೋಲ್ಡ್ ಫಾಯಿಲ್ ಸೆಂಟ್ರ್ ಒಳಗೇನು ಕಾಣತ್ತಲ್ಲ ನಿಮ್ಗೆ, ಇದು ಗೋಲ್ಡ್ ಫಾಯಿಲ್. ಈ ಗೋಲ್ಡ್ ಫಾಯಿಲ್ ಮುಖಾಂತರ ಅವನು ಅಲ್ಫಾ ಪಾರ್ಟಿಕಲ್ಸನ್ನು ಪಾಸ್ ಮಾಡಿದ. ಅವಾಗ ಪಾಸ್ ಮಾಡಿದಾಗ ಕೆಲವೊಂದು ಅಲ್ಫಾ ಪಾರ್ಟಿಕಲ್ಸ್ ಏನದು ಈ ಗೋಲ್ಡ್ ಫಾಯಿಲನ್ನು ಪಾಸಾಗಿ ಹೋದವು. ಇನ್ನು ಕೆಲವೊಂದು ಅಲ್ಫಾ ಪಾರ್ಟಿಕಲ್ಸ್ ಈ ಗೋಲ್ಡ್ ಫಾಯಿಲಿಂದ ವಾಪಸ್ಸೇ ಡಿಫ್ಲೆಕ್ಟ್ ಆದವು. ಹೌದಾ, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನದು ಡೈಗ್ರಾಮ್ ಐತಲ್ಲ ಅದು ಬರೀ ಈ ಗೋಲ್ಡ್ ಫಾಯಿಲೇನು ಅಷ್ಟೇ ತೋರಿಸ್ಯಾರ. ನಿಮಗೆ ಇಲ್ಲಿ ಲಾಸ್ಟ್ ಇಲ್ಲಿ ಏನು ಡೈಗ್ರಾಮ್ ಕಾಣತ್ತಲ್ಲ ಇದು ಗೋಲ್ಡ್ ಫಾಯಿಲ್ ಅಷ್ಟೇ. ಇದೇ ಗೋಲ್ಡ್ ಫಾಯಿಲನ್ನು ಹಿಂಗೆ ಡ್ರಾ ಮಾಡೋರು. ಅವ್ರು ಡೈರೆಕ್ಟ್ ಗೋಲ್ಡ್ ಫಾಯಿಲ್ ಅಷ್ಟೇ ತೋರಿಸ್ಯಾರು, ಲೈಟ್ ಸ್ಕ್ಯಾಟರ್ ಆಗೋದು ಅಷ್ಟೇ ತೋರಿಸ್ತಾರೆ. ಕಂಪ್ಲೀಟ್ ಡೈಗ್ರಾಮ್ ಇದು. ಇಲ್ಲಿ ರೇಡಿಯೋ ಆ್ಯಕ್ಟಿವ್ ಸೋರ್ಸ್ ಅಂದರೆ ಯಾವ್ದು ಅಲ್ಫಾ ಪಾರ್ಟಿಕಲ್ಸ್ ರಿಲೀಸ್ ಮಾಡ್ತೈತಿ, ಇದು ನಡು ಗೋಲ್ಡ್ ಫಾಯಿಲು, ಇದು ಫ್ಲೋರಸೆಂಟ್ ಸ್ಕ್ರೀನ್. ಹೌದಾ, ಈ ಅಲ್ಫಾ ಪಾರ್ಟಿಕಲ್ಸ್ ಗೋಲ್ಡ್ ಫಾಯಿಲಿಂದ ಗೋಲ್ಡ್ ಫಾಯಿಲ್ ಮೇಲೆ ಬಾಂಬಾಟ್ ಮಾಡಿದರು. ಇಲ್ಲಿ ನೋಡ್ಬೋದು, ಹಿ ಸೆಲೆಕ್ಟೆಡ್ ಗೋಲ್ಡ್ ಫಾಯಿಲ್ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ ಬಿಕಾಸ್ ಹಿ ವಾಂಟೆಡ್ ಥಿನ್ ಲೇಯರ್ ಆ್ಯಸ್ ಪಾಸಿಬಲ್ ಆ್ಯಂಡ್ ದ ಥಿಕ್ನೆಸ್ ಆಫ್ ದಿ ಗೋಲ್ಡ್ ಫಾಯಿಲ್ ಈಸ್ 1000 ಆಟಮ್ಸ್. ಇವು ಇದಾವ ಗೋಲ್ಡ್ ಫಾಯಿಲನ್ನೇ ಯಾಕೆ ಸೆಲೆಕ್ಟ್ ಮಾಡಿದಂದ್ರೆ, ಈಗ ನಮ್ಗೆ ಗೊತ್ತೈತೆ ಗೋಲ್ಡ್ ಏನೈತಲ್ಲ ಆದಷ್ಟು ನಾವೇನೋ ತಿನ್ ಶೀಟಾಗಿ ಮಾಡ್ಬೋದು. ಹೌದಾ, ಅತಿ ಹೆಚ್ಚು ಕ್ವಾಲಿಟಿಯಾಗಿ ಅಂದ್ರೆ ತಿನ್ ಶೀಟಾಗಿ ಮಾಡ್ಬೋದು ಅಂತ ಚಲೋದು ಮೆಟಲ್ ತೊಗೊಂಡು ಅಂದ್ರೆ ಗೋಲ್ಡ್ ಫಾಯಿಲನ್ನು ತೊಗೋಬೋದು. ಗೋಲ್ಡ್ ಫಾಯಿಲನ್ನು ಈಸಿಯಾಗಿ ತಿನ್ ಲೇಯರಾಗಿ ಮಾಡ್ಬೋದು. ಇವೇನು ಈ ಗೋಲ್ಡ್ ಫಾಯಿಲ್ ಮಾಡಿದ್ಲ ತಿನ್ ಲೇಯರು, ಅದ್ರದ್ದು ಸೈಜ್ ಎಷ್ಟಿತ್ತು ಅಂದ್ರೆ 1000 ಆಟಮ್ಸ್. 1000 ಆಟಮ್ಸ್ ಆ ಗೋಲ್ಡ್ ಫಾಯಿಲ್ ಏನು ತೊಗೊಂಡಿದ್ದಲ್ಲ ಅದ್ರ ಸೈಜ್ ಇದು. ನಾವು ಯಾಕೆ ಗೋಲ್ಡ್ ಫಾಯಿಲ್ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಫಸ್ಟ್ ರೀಸನ್ ಏನು, ಅದು ತಿನ್ ಲೇಯರ್ ಐತಿ, ಅದ್ರ ಥಿಕ್ನೆಸ್ ಏನೈತಿ 1000 ಆಟಮ್ಸ್ ಐತಿ. ನೆಕ್ಸ್ಟ್, alpha particles are the double charged helium ion. Since they have mass of 4u, the fast moving alpha particles consider amount of energy. ಹೌದಾ, ಇಲ್ಲಿ ನೋಡ್ಬೋದು ಈ ಅಲ್ಫಾ ಪಾರ್ಟಿಕಲ್ಸ್ ಅನ್ನೋದು ಏನಂದ್ರೆ ಫಸ್ಟ್ ತಿಳ್ಕೊಂಬಿಡ್ಬೋದು. ಅಲ್ಫಾ ಪಾರ್ಟಿಕಲ್ಸ್ ಅನ್ನೋದು ಒಂದು ಚಾರ್ಜ್ ಪಾರ್ಟಿಕಲ್ಸ್. ಹೌದಾ, ಅದು ಗೊತ್ತಿರಲ್ಲ. ಅದು ಪಾಸಿಟಿವ್ ಚಾರ್ಜ್. ಅಲ್ಫಾ ಪಾರ್ಟಿಕಲ್ಸ್ ಇದು ಯಾವ ಚಾರ್ಜ್ ಇರ್ತದೆ ಅಂದ್ರೆ ಪಾಸಿಟಿವ್ ಚಾರ್ಜ್ ಇರ್ತದೆ. ಅಲ್ಫಾ ಪಾರ್ಟಿಕಲ್ಸ್ ಆರ್ ಡಬಲ್ ಚಾರ್ಜ್ಡ್ ಹೀಲಿಯಮ್ ಅಯಾನ್ಸ್. ಇವ ಡಬಲ್ ಚಾರ್ಜ್ ಹೀಲಿಯಮ್ ಅಯಾನ್ಸ್ ಅಂತ ಯಾಕಂದ್ರೆ ಹೀಲಿಯಮ್ದು ಎಷ್ಟು ಇರ್ತೈತಿ. ಹೌದಾ, ಹೀಲಿಯಮ್ದು ಏನಿರ್ತೈತಿ, 2 ಎಲೆಕ್ಟ್ರಾನು. ಹೌದಾ, 2 ಎಲೆಕ್ಟ್ರಾನು ಮತ್ತು 2 ಪ್ರೋಟಾನ್ ಇರ್ತಾವೆ. ಹೌದಾ, ಅಂದ್ರೆ ಚಾರ್ಜ್ ಎಷ್ಟು ಇರ್ತೈತಿ, 0 ಇರ್ತೈತೆ. ಹೌದಾ, ಈಗ ಹೀಲಿಯಮ್ ಏನಾರ ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡ್ತಂದ್ರೆ ಅದೇನಾಕತಿ ಡಬಲ್ ಚಾರ್ಜ್ ಆಕತಿ. ಹೌದಾ, 2 ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡೋದು ಏನಾಕತಿ, ಹೀಲಿಯಮು ಡಬಲ್ ಚಾರ್ಜ್ ಆಕತಿ. ಹೌದಾ, ಅದಕ್ಕೆ ಅಲ್ಫಾ ಪಾರ್ಟಿಕಲ್ಸ್ ಚಾರ್ಜ್ ಮತ್ತು ಹೀಲಿಯಮ್ ಚಾರ್ಜ್ ಏನಾಕತಿ ಸೇಮ್ ಆಕತಿ. ಅದಕ್ಕೆ ಏನಂದ ಅಲ್ಫಾ ಪಾರ್ಟಿಕಲ್ಸ್ ಆರ್ ಡಬಲ್ ಚಾರ್ಜ್ಡ್ ಹೀಲಿಯಮ್ ಅಯಾನ್. ಈಗ ಹೀಲಿಯಮ್ ಇದ್ದಿದ್ದೆ ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡ್ತಂದ್ರೆ ಅದು ಅಯಾನ್ ಆಕತಿ. ಹೌದಾ, ಹೀಲಿಯಮ್ ಅಯಾನ್ ಆಕತಿ. ಯಾಕಂದ್ರೆ ಅದು ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡೈತೆ. ಎಷ್ಟು 2 ಎಲೆಕ್ಟ್ರಾನ್ಸನ್ನು ಅದ್ರ ಬಲ್ಲಿ 2 ಎಲೆಕ್ಟ್ರಾನ್ಸ್ ಅದು 2 ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡಿದ ಸಂಬಂಧ ಅದಕ್ಕೆ ಡಬಲ್ ಚಾರ್ಜ್ಡ್ ಆಕತಿ. ಹೌದಾ, ಹೀಲಿಯಮ ಡಬಲ್ ಚಾರ್ಜ್. ಅದಕ್ಕೆ ನಾವು ಅಲ್ಫಾ ಪಾರ್ಟಿಕಲ್ಸನ್ನು ಹೀಲಿಯಮ್ ಡಬಲ್ ಚಾರ್ಜ್ ಪಾರ್ಟಿಕಲ್ಸಿಗೆ ಕಂಪ್ಯಾರಿಸನ್ ಮಾಡಿದ. ಹೌದಾ, ಈ ಅಲ್ಫಾ ಪಾರ್ಟಿಕಲ್ಸ್ ಮಾಸ್ ಎಷ್ಟೈತೆ ಅಂದರೆ 4u. ಹೀಲಿಯಮ್ದು ಮಾಸ್ ಏನೆಷ್ಟು ಇರ್ತೈತಿ, 4 ಇರ್ತೈತಿ. ಅಷ್ಟು ಗೊತ್ತಿರಲಿ. ಸೊ ನೆಕ್ಸ್ಟ್ ನೋಡಿ, ಅಲ್ಫಾ ಪಾರ್ಟಿಕಲ್ಸ್ ಆಫ್ ಕನ್ಸಿಡರ್ ಅಮೌಂಟ್ ಆಫ್ ಎನರ್ಜಿ ಅಂದರೆ ಅಲ್ಫಾ ಪಾರ್ಟಿಕಲ್ಸಿಗೆ
ಅಂದರೆ ಕನ್ಸಿಡರ್ ಅಂದ್ರೆ ಅದು ಗೋಲ್ಡ್ ಫಾಯಿಲಿನ ಪಾಸ್ಗೂ ಅಷ್ಟೇ ಎನರ್ಜಿ ಇತ್ತು. ನೆಕ್ಸ್ಟ್ ನೋಡಿ, ಇಟ್ ವಾಸ್ accepted that alpha particles would have been deflected by subatomic particles in the gold atoms. Since the alpha particles were heavier than the protons, he did not accept to see large deflections. ಇವು ರುಥರ್ಫೋರ್ಡ್ ಏನು ಅಂದ್ಕೊಂಡಿದ್ದ, ಯಾವಾಗ ನಾ ಅಲ್ಫಾ ಪಾರ್ಟಿಕಲ್ಸನ್ನು ಗೋಲ್ಡ್ ಫಾಯಿಲ್ ಮೇಲೆ ಏನು ಪಾಸ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ಪಾರ್ಟಿಕಲ್ಸ್ ಡಿಫ್ಲೆಕ್ಟ್ ಆಕೋ ಅಂತ ತಿಳ್ಕೊಂಡಿದ್ದ. ಆದ್ರೆ ಈ ಅಲ್ಫಾ ಪಾರ್ಟಿಕಲ್ಸ್ ಏನಿದ್ವಲ್ಲ ಮಾಸ್ ಒಳಗೆ ಜಾಸ್ತಿ ಇದ್ದು, ಹೌದಾ, ಮಾಸ್ ಒಳಗೆ ಜಾಸ್ತಿ ಇದ್ದು ಸಂಬಂಧ ಆಲ್ಮೋಸ್ಟ್ ಎಲ್ಲ ಅಲ್ಫಾ ಪಾರ್ಟಿಕಲ್ಸ್ ಪಾಸ್ ಅದು ಯಾವಷ್ಟು ಡಿಫ್ಲೆಕ್ಟ್ ಆಗಲಿಲ್ಲ. ನೋಡಿ ಇನ್ನೂ ಓದ್ತೀನಿ ಕೇಳ್ರಿ ಪಾಯಿಂಟ್. ಇಟ್ ವಾಸ್ accepted that alpha particles would be deflected by subatomic particles in the gold atoms. Since the alpha particles were heavier than the protons, he did not accept to see the large deflections. ಇದರೊಳಗೆ ಏನು ಗೋಲ್ಡ್ ಫಾಯಿಲ್ ಒಳಗೆ ಪ್ರೋಟಾನ್ಸ್ ಇರ್ತಲ್ಲ, ಈ ಅಲ್ಫಾ ಪಾರ್ಟಿಕಲ್ಸ್ ಏನು ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಅವ್ನ ಐಡಿಯಾ ಏನಿತ್ತು, ಇದರೊಳಗಿರೋ ಪ್ರೋಟಾನ್ಸ್ ಐತಲ್ಲ ಆಲ್ಮೋಸ್ಟ್ ಡಿಫ್ಲೆಕ್ಟ್ ಮಾಡ್ತಾವೆ ಅಂತ ಅವ್ನ ಲೆಕ್ಕ ಇತ್ತು. ಅದರದ್ದು ಡಿಫ್ಲೆಕ್ಟ್ ಆಗಲಿಲ್ಲ. ಯಾಕಂದರೆ ಅಲ್ಫಾ ಪಾರ್ಟಿಕಲ್ಸ್ ಮಾಸ್ ಐತಲ್ಲ ಕಂಪೇರಿಟಿವ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಅಂದರೆ ಆಲ್ಮೋಸ್ಟ್ ಅಲ್ಲಿ 4 ಯೂನ್ ಇತ್ತು, ಅದರ ಜಾಸ್ತಿ ಇತ್ತು. ನೆಕ್ಸ್ಟ್ ನೋಡ್ರಿ, ಅಬ್ಸರ್ವೇಷನ್, ಮೋಸ್ಟ್ ಆಫ್ ದಿ ಫಾಸ್ಟ್ ಮೂವಿಂಗ್ ಅಲ್ಫಾ ಪಾರ್ಟಿಕಲ್ಸ್ ಪಾಸ್ ಟು ಸ್ಟ್ರೇಟ್ ಟು ದಿ ಗೋಲ್ಡ್ ಫಾಯಿಲ್. ಅಂದರೆ ಯಾವಾಗೈತಲ್ಲ ಅಲ್ಫಾ ಪಾರ್ಟಿಕಲ್ಸನ್ನು ಗೋಲ್ಡ್ ಫಾಯಿಲ್ ಒಳಗೆ ಏನು ಪಾಸ್ ಮಾಡಿದಲ್ಲ ಆಲ್ಮೋಸ್ಟ್ ಅಲ್ಲಿ ನೀವು ನೋಡ್ಬೋದು, ಇವೇನು ಗೋಲ್ಡ್ ಫಾಯಿಲ್ ಒಳಗೆ ಏನು ಪಾಸ್ ಮಾಡಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಲ್ಫಾ ಪಾರ್ಟಿಕಲ್ಸ್ ಐತಲ್ಲ ಗೋಲ್ಡ್ ಫಾಯಿಲನ್ನು ಪಾಸ್ ಆಗಿ ಹೋದು. ನೋಡಿ ಇಲ್ಲಿ ಏನು ಹಿಂಗೆ ಸ್ಟ್ರೇಟ್ ಲೈನ್ ಪಾಸ್ ಆಕತ್ತಲ್ಲ, ಈ ಕಡೆ ಈ ಅಟಮ್ಸ್ ಒಳಗೆ ಮೂವ್ ಆಗಿ ಈ ಸೈಡ್ ಬರ್ತತ್ತಲ್ಲ ಅವೆಲ್ಲ ಐತಲ್ಲ ಅಲ್ಫಾ ಪಾರ್ಟಿಕಲ್ಸ್ ಪಾಸ್ ಹೋಗು. ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಅಲ್ಫಾ ಪಾರ್ಟಿಕಲ್ಸ್ ಏನು ಮಾಡಿದ್ದು ಗೋಲ್ಡ್ ಫಾಯಿಲನ್ನು ಪಾಸ್ ಮಾಡಿದ್ದು. ಯಾಕಂತ ಕೇಳಿದ್ರೆ ಇಲ್ಲಿ ಕನ್ಕ್ಲೂಷನ್ ಒಳಗವ ಅದ್ರದ್ದು ರೀಸನ್ ಕೊಟ್ಟ ನೋಡ್ರಿ. ಮೋಸ್ಟ್ ಆಫ್ ದ ಸ್ಪೇಸ್ ಇನ್ಸೈಡ್ ದ ಆಟಮ್ ಈಸ್ ಎಂಟಿ. ಯಾಕೆ ಪಾಸ್ ಅದು ಅಂದ್ರೆ ಆಟಮ್ಸ್ ಒಳಗೆ ಆಲ್ಮೋಸ್ಟ್ ಎಲ್ಲ ಸ್ಪೇಸು ಖಾಲಿನೇ ಐತಿ, ಹೌದಾ. ನಮ್ಗೆ ಗೊತ್ತೈತೆ ಅಲ್ಫಾ ಪಾರ್ಟಿಕಲ್ಸ್ ಪಾಸಿಟಿವ್ ಚಾರ್ಜ್, ಅದು ಗೊತ್ತಿರಲಿ. ಮೋಸ್ಟ್ ಆಫ್ ದಿ ಸ್ಪೇಸ್ ಇನ್ಸೈಡ್ ದ ಆಟಮ್ ಈಸ್ ಎಂಟಿ ಬಿಕಾಸ್ ಮೋಸ್ಟ್ ಆಫ್ ದಿ ಅಲ್ಫಾ ಪಾರ್ಟಿಕಲ್ಸ್ ಪಾಸ್ ಟು ದಿ ಗೋಲ್ಡ್ ಫಾಯಿಲ್ ವಿದೌಟ್ ಡಿಫ್ಲೆಕ್ಟೆಡ್. ಯಾಕಂದ್ರೆ ಅದರೊಳಗೆ ಆಲ್ಮೋಸ್ಟ್ ಎಲ್ಲ ಸ್ಪೇಸು ಖಾಲಿ ಐತಿ, ಅದಕ್ಕೈತೆ ಎಲ್ಲ ಅಲ್ಫಾ ಪಾರ್ಟಿಕಲ್ಸು ಆಲ್ಮೋಸ್ಟ್ ಅಲ್ಲಿ ಪಾಸ್ ಅದು. ನೆಕ್ಸ್ಟ್ ನೋಡ್ರಿ, ಇದು ಫಸ್ಟ್ ಅಬ್ಸರ್ವೇಷನ್ ಆಯಿತು. ಈ ಫಸ್ಟ್ ಅಬ್ಸರ್ವೇಷನ್ಗೆ ಈ ಕನ್ಕ್ಲೂಷನ್ ಕೊಟ್ಟ, ಹೌದಾ. ನೆಕ್ಸ್ಟ್ ಈಗ ಎರಡನೇ ಅಬ್ಸರ್ವೇಷನ್ಗೆ ಏನು ಕನ್ಕ್ಲೂಷನ್ ಕೊಟ್ಟಂದ್ರೆ, ಸಮ್ ಆಫ್ ದಿ ಅಲ್ಫಾ ಪಾರ್ಟಿಕಲ್ಸ್ ವೇರ್ ಡಿಫ್ಲೆಕ್ಟೆಡ್ ಬೈ ದಿ ಫಾಯಿಲ್ ಬೈ ಸ್ಮಾಲ್ ಆ್ಯಂಗಲ್ಸ್. ಅಂದ್ರೆ ಇನ್ನು ಕೆಲವೊಂದು ಅಲ್ಫಾ ಪಾರ್ಟಿಕಲ್ಸ್ ಏನದು ಯಾವಾಗ ಈ ಗೋಲ್ಡ್ ಫಾಯಿಲ್ ಒಳಗೆ ಅಲ್ಫಾ ಪಾರ್ಟಿಕಲ್ಸ್ ಹೋದಿಲ್ಲ, ಕೆಲವೊಂದು ಅಲ್ಫಾ ಪಾರ್ಟಿಕಲ್ಸ್ಗಳು ಡಿಫ್ಲೆಕ್ಟ್ ಅಂದರೆ ಡೈರೆಕ್ಷನ್ ಚೇಂಜ್ ಅಂದರೆ ಉಲ್ಟಾ ವಾಪಸ್ ಬಡದು ಬಂದು, ಹೌದಾ. ಇಲ್ಲಿ ನೋಡ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಡಯಾಗ್ರಾಮ್ ಸರಿ ಐತೆ, ಅದನ್ನ ರೆಫರ್ ಮಾಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾವಾಗ ಅಲ್ಫಾ ಪಾರ್ಟಿಕಲ್ಸ್ ಐತಲ್ಲ ಈ ಗೋಲ್ಡ್ ಫಾಯಿಲಿಗೆ ಟಚ್ ಆಗಿ ಡಿಫ್ಲೆಕ್ಟ್ ಆದಲ್ಲ, ಕೆಲವೊಂದು ಮಾತ್ರ ಡಿಫ್ಲೆಕ್ಟ್ ಅದು, ಆಲ್ಮೋಸ್ಟ್ ಎಲ್ಲ ಪಾಸ್ ಅದು, ಕೆಲವೊಂದು ಕೂಡ ಡಿಫ್ಲೆಕ್ಟ್ ಅದು. ಯಾಕಂದ್ರೆ ಅವ್ಯಾಕೆ ಡಿಫ್ಲೆಕ್ಟ್ ಅದು ಅಂದ್ರೆ ಅವು ಒಳಗಿರುವೇನ ಪಾಸಿಟಿವ್ ಚಾರ್ಜಿಗೆ ಹಿಟ್ ಅದು. ಅಂದ್ರೆ ಗೋಲ್ಡ್ ಫಾಯಿಲ್ ಒಳಗೆ ಆಟಮ್ ಒಳಗೇನ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇರ್ತೈತಿ, ಹೌದಾ. ಆ ಆಟಮ್ ಒಳಗೆ ಪಾಸಿಟಿವ್ ಚಾರ್ಜ್ ಪ್ರೋಟಾನ್ಗೆ ಐತಲ್ಲ ಹಿಟ್ ಆಗಾನೆ ಅಲ್ಫಾ ಪಾರ್ಟಿಕಲ್ಸ್ ಡಿಫ್ಲೆಕ್ಟ್ ಹಾಕೋ. ಯಾಕೆ ಹಾಕೋ ಅಂದ್ರೆ ಅಲ್ಫಾ ಪಾರ್ಟಿಕಲ್ಸ್ ಏನೋ ಪಾಸಿಟಿವ್ ಚಾರ್ಜ್, ಆ ಗೋಲ್ಡ್ ಫಾಯಿಲ್ ಒಳಗಿರೋ ಆಟಮ್ ಒಳಗೆ ಪ್ರೋಟಾನ್ ಇರ್ತೈತಲ್ಲ ಅದು ಪಾಸಿಟಿವ್ ಚಾರ್ಜ್, ಪಾಸಿಟಿವ್ ಏನೋ ರಿಫ್ಲೆಕ್ಟ್ ಹಾಕೋ. ಅದ್ರ ಸಂಬಂಧ ಕೆಲವೊಂದು ಮಾತ್ರ ಡಿಫ್ಲೆಕ್ಟ್ ಅದು. ಸೊ ಇಲ್ಲಿ ಕನ್ಕ್ಲೂಷನ್ ಒಳಗೆ ನೋಡ್ರಿ, ವೆರಿ ಫ್ಯೂ ಪಾರ್ಟಿಕಲ್ಸ್ ವೇರ್ ಡಿಫ್ಲೆಕ್ಟೆಡ್ ಫ್ರಾಮ್ ದಿ ಪಾತ್ ಇಂಡಿಕೇಟಿಂಗ್ ದ್ಯಾಟ್ ಪಾಸಿಟಿವ್ ಚಾರ್ಜ್ ಆಫ್ ದಿ ಆಟಮ್ ಅಕ್ಯುಪೈಸ್ ವೆರಿ ಲಿಟಲ್ ಸ್ಪೇಸ್, ಹೌದಾ. ಅದ್ರೊಳಗೆ ಆಟಮ್ ಒಳಗೆ ಪಾಸಿಟಿವ್ ಚಾರ್ಜನ್ನು ಭಾಳ ಕಡಿಮೆ ಐತಿ, ಭಾಳ ಕಡಿಮೆ ಇದ್ದ ಸಂಬಂಧ ಅಲ್ಫಾ ಪಾರ್ಟಿಕಲ್ಸು ಕಡಿಮೆ ಡಿಫ್ಲೆಕ್ಟ್ ಹಾಕೋ, ಹೌದಾ. ಅದೇನಾರ ಪಾಸಿಟಿವ್ ಚಾರ್ಜ್ ಏನಾರ ಜಾಸ್ತಿ ಇತ್ತಂದ್ರೆ ಎಲ್ಲ ಕಡೆ ಪಾಸಿಟಿವ್ ಚಾರ್ಜ್, ಈಗ ಸಿಂಪಲಾಗಿ ತಿಳ್ಕೊರಿ. ಈಗ ನೀವು ತಿಳ್ಕೊರಿ, ಆಟಮ್ ಒಳಗೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಪಾಸಿಟಿವ್ ಇತ್ತಂದ್ರೆ ನೀವು ಅಲ್ಫಾ ಪಾರ್ಟಿಕಲ್ಸ್ ಬಿಟ್ಟರೆ ಏನಾಕತಿ ಎಲ್ಲನೂ ಡಿಫ್ಲೆಕ್ಟ್ ಹಾಕೋ. ಆದರೆ ಡಿಫ್ಲೆಕ್ಟ್ ಆಗಲಿಲ್ಲ, ಅದು ಕೆಲವೊಂದು ಮಾತ್ರ ಏನದು ಅಲ್ಫಾ ಪಾರ್ಟಿಕಲ್ಸ್ ಡಿಫ್ಲೆಕ್ಟ್ ಅದು. ಯಾಕಂದ್ರೆ ಆಟಮ್ ಒಳಗೆ ಸ್ವಲ್ಪ ಪ್ರಮಾಣಿಗೆ ಮಾತ್ರ ಏನಿತ್ತು ಪಾಸಿಟಿವ್ ಚಾರ್ಜ್ ಇತ್ತು, ಅದಕ್ಕೆ ಸ್ವಲ್ಪ ಡಿಫ್ಲೆಕ್ಟ್ ಆಗ್ಯಾವ. ನೆಕ್ಸ್ಟ್ ಇನ್ನೇಳಿ ಥರ್ಡ್ ಪಾಯಿಂಟ್ ನೋಡಿ, ಸರ್ಪ್ರೈಸಿಂಗ್ಲಿ 1 out of 12,000 ಪಾರ್ಟಿಕಲ್ಸ್ ಅಪಿಯರ್ ಟು ಬಿ ರಿಬೌಂಡ್. ಈಗ ಡಿಫ್ಲೆಕ್ಟ್ ಆಗೋದಂದ್ರೆ ಏನೋ ಒಟ್ಟು ಅಲ್ಫಾ ಪಾರ್ಟಿಕಲ್ಸ್ ಒಳಗೆ ಪಾಸಿಟಿವ್ ಚಾರ್ಜ್ ಟಚ್ ಆಗಿ ಹೆಂಗೆ ಬೇಕಾದಂಗೆ ಯಾವ ಡೈರೆಕ್ಷನ್ ಬೇಕಾದ್ರೆ ಹೋಗುದು, ಒಟ್ಟು ರಿಬೌಂಡ್ ಹಾಕೋ. ಅದೇ ಇಲ್ಲಿ ಎಕ್ಸಾಕ್ಟಾಗಿ ರಿಬೌಂಡ್ ಅಂತ ಕೊಟ್ರಂದ್ರೆ ಇಲ್ಲಿ ನೋಡ್ಬೋದು ಕೆಲವೊಂದು ಅಲ್ಫಾ ಪಾರ್ಟಿಕಲ್ಸ್ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಅಲ್ಫಾ ಪಾರ್ಟಿಕಲ್ಸ್ ಹಿಂಗೆ ಹೋಯ್ತಾ ಸೀದಾ ಒಳಗಿರೋ ಆಟಮಿಕ್ ಪಾಸಿಟಿವ್ ಚಾರ್ಜ್ ಟಚ್ ಆಗಿ ವಾಪಸ್ ಆ್ಯಸ್ ಯೂಶ್ವಲ್ ಬಂತಿಲ್ಲ, ಇಲ್ಲಿ ಡಿಫ್ಲೆಕ್ಟ್ ಆಗೈತೆ. ಆದರೆ ಇಲ್ಲಿ ನೋಡ್ಬೋದು ಆ್ಯಸ್ ಯೂಶ್ವಲ್ ಅಂದರೆ ಇದು ಏನು ಪಾಸಿಟಿವ್ ಚಾರ್ಜ್ ಹಿಂಗೆ ಒಳಗೆ ಹೋಗಿತ್ತಲ್ಲ ಇದೇ ಡೈರೆಕ್ಷನ್ದಾಗ ರಿವರ್ಸ್ ಬಂದೈತಿ, ಇದಕ್ಕೆ ರಿಬೌಂಡ್ ಅಂತ ಕರಿಬೋದು. ಯಾಕಂದ್ರೆ ನೋಡಿ ಫ್ಯೂ ಅಲ್ಫಾ ಪಾರ್ಟಿಕಲ್ಸ್ ಡಿಫ್ಲೆಕ್ಟೆಡ್ ಅಟ್ 180 ಡಿಗ್ರಿ. ಇಲ್ಲ ಮುಂದೆ ಇನ್ನೂ ಬರೋದಿಲ್ಲ, ಅಲ್ಲಿ ಸ್ಪೇಸ್ ಎಲ್ಲರ ಸಂಬಂಧ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳ್ರಿ. ಅಂದ್ರೆ ಕೆಲವೊಂದು ಅಲ್ಫಾ ಪಾರ್ಟಿಕಲ್ಸನ್ನು ಎಕ್ಸಾಕ್ಟಾಗಿ ಸೆಂಟ್ರ್ ಅಂದರೆ ಏನು ನ್ಯೂಕ್ಲಿಯಸ್ ಒಳಗೆ ಏನು ಪಾಸಿಟಿವ್ ಚಾರ್ಜ್ ಐತಲ್ಲ ಸೆಂಟ್ರ್ ಅಲ್ಲೇ ಹೋಗಿ ಅಲ್ಫಾ ಪಾರ್ಟಿಕಲ್ಸ್ ಹಿಟ್ ಆಗಿದ್ದ ಸಂಬಂಧ ಎಕ್ಸಾಕ್ಟ್ ಅದೇ ವಾಪಸ್ ರಿಬೌಂಡ್ ಆಗೈತಿ.
ಅರ್ಥ ಆಯ್ತಾ? ಅದ್ರ ಸಂಬಂಧ ಅಂದ್ರೆ ಈಗ ಆಟಮ್ ಒಳಗೆ ಏನೈತೆ ಸೆಂಟ್ರ್ ಒಳಗೆ ಐತಲ್ಲ ಅತಿ ಹೆಚ್ಚು ಮಾಸ್ ಐತಿ ಮತ್ತು ಪಾಸಿಟಿವ್ ಚಾರ್ಜು ಕೂಡ ಅಲ್ಲೇ ಐತಿ, ಅದು ಗೊತ್ತಿರಲಿ. ಇದೆಷ್ಟಲೇ ಏನು ನೋಡ್ಬೋದು, ಇದು ಅಬ್ಸರ್ವೇಷನ್. ಈ ಅಬ್ಸರ್ವೇಷನ್ ಮುಖಾಂತರ ಏನು ಮಾಡಿದ ಈ ಕನ್ಕ್ಲೂಷನ್ಗಳನ್ನು ಕೊಟ್ಟ ರುಥರ್ಫೋರ್ಡ್. ಈ ಬೇಸಸ್ ಮೇಲೆ ಏನು ಮಾಡಿದ ರುಥರ್ಫೋರ್ಡ್ ಅಟಾಮಿಕ್ ಮಾಡೆಲನ್ನು ಅವು ಎಕ್ಸ್ಪ್ಲೇನ್ ಮಾಡಿದ. ಅದು ನೆಕ್ಸ್ಟ್ ಏನು ಅನ್ನೋದು ನೋಡೋಣ. ಈಗ ನಾವು ಅಗಳೇನು ನೋಡಿದ್ವಲ್ಲ ಗೋಲ್ಡ್ ಫಾಲ್ ಎಕ್ಸ್ಪೆರಿಮೆಂಟ್ ಒಳಗೆ, ಆ ಬೇಸಸ್ ಮೇಲೆ ಅವ ಅಬ್ಸರ್ವೇಷನ್ನ ಕನ್ಕ್ಲೂಷನ್ ಮಾಡಿದ. ಫೈನಲ್ ಆಗಿ ಏನು ಮಾಡಿದ ಅವೆಲ್ಲ ಎಕ್ಸ್ಪೆರಿಮೆಂಟ್ ಎದಕ್ಕೆ ಮಾಡಿದಂದ್ರೆ ಅವನ ನ್ಯೂಕ್ಲಿಯರ್ ಅಟಾಮಿಕ್ ಮಾಡೆಲ್ ಅನ್ನು ಡಿರೈವ್ ಮಾಡಿದ. ನ್ಯೂಕ್ಲಿಯರ್ ಅಟಾಮಿಕ್ ಮಾಡೆಲ್ ಅಂದರು ಒಂದು, ರುಥರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಅಂದರು ಒಂದು. ಇಲ್ಲಿ ನ್ಯೂಕ್ಲಿಯರ್ ಅಟಾಮಿಕ್ ಮಾಡೆಲ್ ಅಂದ್ರೆ ನೋಡಿ, ಅವು ಏನು ಅಬ್ಸರ್ವೇಷನ್ ಕನ್ಕ್ಲೂಷನ್ ಮಾಡಿದ್ರೆ ಅದು ಫೈನಲ್ ಆಗಿ ಅದ್ರ ಆ ಬೇಸಸ್ ಮೇಲೆ ಈ ನ್ಯೂಕ್ಲಿಯರ್ ಅಟಾಮಿಕ್ ಮಾಡೆಲನ್ನು ಹೇಳಿದ. ನೋಡಿರಿ, ದೇರ್ ಇಸ್ ಅ ಪಾಸಿಟಿವ್ ಚಾರ್ಜ್ ಆಟ್ ದ ಸೆಂಟರ್ ಆಫ್ ಆ್ಯನ್ ಆಟಮ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್. ಅಂದ್ರೆ ಈಗ ಒಂದು ಆಟಮ್ ತೊಗೊಂಡಿ ಅಂದ್ರೆ ಆಟಮ್ ಒಳಗೆ ಒಂದು ಸೆಂಟ್ರ್ ಒಳಗೆ ಒಂದು ಚಾರ್ಜ್ ಇರ್ತೈತೆ. ಆ ಚಾರ್ಜಿಗೆ ಏನಂತ ಪಾಸಿಟಿವ್ ಚಾರ್ಜ್ ಅಂತ ಕರೆದ, ಅದಕ್ಕೆ ಹೆಸರೇ ನ್ಯೂಕ್ಲಿಯಸ್ ಅಂತ ಕೊಟ್ಟರು. ಸೊ ನೆಕ್ಸ್ಟ್ ಏನಂದ್ರೆ ನಿಯರ್ಲಿ ಆಲ್ ದ ಮಾಸ್ ಆಫ್ ಆನ್ ಆಟಮ್ ರಿಸೈಡ್ಸ್ ಇನ್ಸೈಡ್ ಇನ್ ದ ನ್ಯೂಕ್ಲಿಯಸ್. ಅಂದ್ರೆ ಈಗ ಒಂದು ಆಟಮ್ ತೊಗೊಂಡಿವಿ ಅಂದ್ರೆ ಆ ಆಟಮದ್ದು ಆಲ್ಮೋಸ್ಟ್ ಆಲ್ ಮಾಸ್ ಎಲ್ಲೈತಂದ್ರೆ ನ್ಯೂಕ್ಲಿಯಸ್ ಒಳಗೆ ಐತಿ. ಹೌದಾ? ಆಗಳನ್ನ ಹೇಳಿದ್ವಲ್ಲ ಅಬ್ಸರ್ವೇಷನ್ ಒಳಗೆ ಕೆಲವೊಂದು ಪಾರ್ಟಿಕಲ್ಸ್ ಆಲ್ಮೋಸ್ಟ್ ಎಲ್ಲ ಪಾರ್ಟಿಕಲ್ಸ್ ಗೋಲ್ಡ್ ಫಾಯ್ಲನ್ನು ಪಾಸ್ ಅದು. ಯಾಕಂದ್ರೆ ಅದ್ರೊಳಗೆ ಕಡಿಮೆ ಪಾಸಿಟಿವ್ ಚಾರ್ಜ್ ಐತಿ. ಹೌದಾ? ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗೋದು ಕಡಿಮೆ. ಆದರೆ ಇಡೀ ಓವರ್ ಆಲ್ ಪಾಸಿಟಿವ್ ಚಾರ್ಜ್ ಎಲ್ಲೈತೆ ಅಂದ್ರೆ ನ್ಯೂಕ್ಲಿಯಸ್ ಅಂದ್ರೆ ಸೆಂಟ್ರ್ ಒಳಗೆ ಐತಿ ಅಂತ ಹೇಳಿದ. ನೆಕ್ಸ್ಟ್ ನೋಡ್ರಿ, ದ ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಪಾತ್. ಅಂದರೆ ಇದರಲ್ಲಿ ಏನಾದ್ರು ಗೊತ್ತಾವ ಹಂಗೆ ಎಲೆಕ್ಟ್ರಾನ್ಸ್ ಐತಲ್ಲ ನ್ಯೂಕ್ಲಿಯಸ್ ಅನ್ ಸುತ್ತ ಯಾವ ಪಾತ್ ಒಳಗೆ ಅಂದ್ರೆ ಸರ್ಕ್ಯುಲರ್ ಪಾತ್ ಒಳಗೆ ಸುತ್ತ. ಅಂದರೆ ಇದು ಸೆಂಟ್ರ್ ನ್ಯೂಕ್ಲಿಯಸ್. ಹೌದಾ? ಎಲೆಕ್ಟ್ರಾನ್ಸ್ ಐತಲ್ಲ ಈ ನ್ಯೂಕ್ಲಿಯಸ್ ಸುತ್ತವು. ಇದಕ್ಕೆ ಯಾವ ಪಾತ್ ಅಂತ ಕರೀತಾರೆ ಅಂದ್ರೆ ಸರ್ಕ್ಯುಲರ್ ಪಾತ್ ಅಂತ ಕರೀತಾರೆ. ಅಂದರೆ ಇವ್ರು ಏನು ಹೇಳಿದ್ರು, ಎಲೆಕ್ಟ್ರಾನ್ಸ್ ಇದ್ದಿದ್ದು ನ್ಯೂಕ್ಲಿಯಸ್ನ ಸುತ್ತವು ಯಾವ ಪಾತ್ ಒಳಗೆ ಅಂದ್ರೆ ಸರ್ಕ್ಯುಲರ್ ಪಾತ್ ಅಂತ ಹೇಳಿದರು. ನೆಕ್ಸ್ಟ್ ಇನ್ನು ಸೆಂಟ್ರನ್ನ ಏನಂತ ಕರೆದ್ರು, ನ್ಯೂಕ್ಲಿಯಸ್ ಅಂತ ಕರೆದ್ರು. ಸೈಡ್ ಇರೋದನ್ನ ಎಲೆಕ್ಟ್ರಾನ್ಸ್ ಅಂತ ಕರೆದ್ರು. ನೆಕ್ಸ್ಟ್ ನೋಡಿ, ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಇಸ್ ವೆರಿ ಸ್ಮಾಲ್ ಆ್ಯಸ್ ಕಂಪೇರ್ಡ್ ಟು ದಿ ಸೈಜ್ ಆಫ್ ದಿ ಆಟಮ್. ಅರ್ಥ ಆಯ್ತಾ? ಈ ನ್ಯೂಕ್ಲಿಯಸ್ ಸೈಜ್ ಐತಲ್ಲ ಭಾಳ ಕಡಿಮೆ ಐತಿ. ಎದಕ್ಕೆ ಕಂಪೇರ್ ಮಾಡಿದರೆ ಇಡೀ ಆಟಮಿಗೆ ಕಂಪೇರ್ ಮಾಡಿದ್ರೆ ಏನೈತಿ ಕಡಿಮೆ ಐತಿ ಸೈಜ್. ಇಷ್ಟು ಗೊತ್ತಿರಲಿ. ಮತ್ತು ಆದರೆ ಇನ್ನೊಂದು ಏನು ಪಾಯಿಂಟ್ ಹೇಳೋರು, ಅದರ ಮ್ಯಾಕ್ಸಿಮಮ್ ದೇರ್ ಇಸ್ ಅ ಪಾಸಿಟಿವ್ ಚಾರ್ಜ್ ಅಟ್ ದ ಸೆಂಟರ್ ಆಫ್ ಆನ್ ಆಟಮ್ ಕಾಲ್ಡ್ ನ್ಯೂಕ್ಲಿಯಸ್. ನಿಯರ್ಲಿ ಆಲ್ ದ ಮಾಸ್ ಆಫ್ ಆನ್ ಆಟಮ್ ರೆಸಿಡ್ಸ್ ಇನ್ ದ ನ್ಯೂಕ್ಲಿಯಸ್. ಅದರ ಮ್ಯಾಕ್ಸಿಮಮ್ ಇಡೀ ಒಂದು ಆಟಮದ ಮಾಸ್ ಏನೈತಿ ನ್ಯೂಕ್ಲಿಯಸ್ ಒಳಗೈತಿ. ಆದ್ರೆ ನ್ಯೂಕ್ಲಿಯಸ್ ಸೈಜ್ ಕಡಿಮೆ ಐತಿ. ಎದ್ರ ಕಂಪೇರ್ ಮಾಡಿದ್ರೆ ಆಟಮಿಕ್ ಸೈಜ್. ಈಗ ಎಕ್ಸಾಂಪಲಾಗಿ ನಾವು ತೊಗೋಬೋದು ಅಂದ್ರೆ ಶಾರ್ಟ್ಪುಟ್ ತೊಗೋರಿ, ಸೈಜ್ ಕಡಿಮೆ ಇರ್ತೈತೆ, ಅದರ ವೇಟ್ ಭಾಳ ಇರ್ತೈತಿ. ಹೌದಾ? ಸಿಂಪಲಾಗಿ ಹಂಗೆ ಐತಲ್ಲ ಇಲ್ಲೂ ಐತಲ್ಲ ನ್ಯೂಕ್ಲಿಯಸ್ ಸೈಜ್ ಒಳಗೆ ಸಣ್ಣದೈತಿ. ಆದ್ರೆ ಅದರ ವೇಟ್ ಮಾತ್ರ ಮಾಸ್ ಜಾಸ್ತಿ ಐತಿ. ಸೇಮ್ ಇದೆ ನೋಡಿ. ಈ ಥರ್ಡ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಇದೆ ಅಂತ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಿಮ್ಗೇನಾರು ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಹೊಸ ಯಾವ್ದಾದ್ರು ಕ್ಲಾಸ್ ಮೇಲೆ ವೀಡಿಯೋ ಮಾಡ್ಬೇಕಂದ್ರೆ ಮೆಸೇಜ್ ಹಾಕಿರಿ.